ಈ ಭಯೋತ್ಪಾದಕ ದಾಳಿಗಳು ನಡೆದ ಸಂದರ್ಭದಲ್ಲಿ ಭಾರತ ಯಾವಾಗಲೂ ಇಷ್ಟು ಬೆನ್ನಟ್ಟಿ ಹೋಗಿರಲಿಲ್ಲ. ಆದರೆ ಈ ಬಾರಿ ಭಾರತದ ನಿಲುವು ಬದಲಾಗಿದೆ. ಭಾರತ ಪ್ರಪಂಚಕ್ಕೆ ಕೊಡ್ತಾ ಇರೋ ಸಂದೇಶ ಬದಲಾಗಿದೆ. ಸೊ 2008ರ ಘಟನೆ ಯಾವ ರೀತಿ ಸ್ಪೆಷಲ್ ಅಂತೀರಾ? ಆ ದಿನಗಳನ್ನು ನೆನಪಿಸ್ಕೊಳ್ಳೋದ್ರೆ, ಆ ಘಟನೆ ನಡೆದ ಸಂದರ್ಭದ ಭಯಾನಕತೆಯನ್ನು ನೀವು ನೆನಪಿಸ್ಕೊಳ್ಳೋದಾದ್ರೆ, ಫಸ್ಟು ನಾನು ನಿಮ್ಮ ಫಸ್ಟ್ ಹಾಫಿನ ಪ್ರಶ್ನೆಗೆ ಒಂದು ಉತ್ತರ ಕೊಡಬೇಕು. ಭಾರತ ಬದಲಾಗಿರೋದು ಈಗಲ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಭಯೋತ್ಪಾದನೆ ಮೊದಲೆಲ್ಲ ನಡೆದಾಗ ನಾವು ಪಾಕಿಸ್ತಾನಕ್ಕೆ ಡಾಸಿಯರ್ಗಳನ್ನು ಕೊಡ್ತಾ ಇದ್ವಿ. ಡಾಸಿಯರ್ ಅಂತಂದ್ರೆ ಸಾಕ್ಷಿಗಳನ್ನು ಕೊಡೋದು ಅಂತ. ಇದರಲ್ಲಿ ಹಿಂದೆ ಇದ್ದ ಕೈವಾಡ ನಿಮ್ದೆ ಅಂತ. ನಾಗೋರಿ ಬಗ್ಗೆ ಬಂದಾಗ, ಅವನ ಸಂಜೋತಾ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಆದಾಗ ಅವನಿಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದು ಸಿಕ್ಕಿದೆ ನೋಡಿ. ಕಾರ್ಗಿಲ್ ಆದಾಗ ನೋಡಿ, ಕಾರ್ಗಿಲ್ ನಲ್ಲಿ ನಿಮ್ದು ಇಂಥದ್ದು ಸಿಕ್ಕಿದೆ ಅಂತ ಡಾಸಿಯರ್ಗಳನ್ನು ಕೊಡೋದ್ರಲ್ಲಿ ನಿರತರಾಗ್ತಿದ್ವಿ. ಪಾಕಿಸ್ತಾನ ವಾಸ್ ನೆವರ್ ಯೂಸ್ ಟು ಕೇರ್. ಆದ್ರೆ ಈಗ ಅನಂತರ ಏನಾಯ್ತು, ನರೇಂದ್ರ ಮೋದಿ ಬಂದ ಆರಂಭದ ದಿನಗಳಲ್ಲಿ, ನಾನು ಎಲ್ಲ ಕ್ರೆಡಿಟ್ ನ ನರೇಂದ್ರ ಮೋದಿ ಅವರು ಅಂತ ಹೇಳ್ತೀನಿ ಅಂತ ಅನ್ಕೋಬೇಡಿ, ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ಅವ್ರು ಬಂದಾಗ ಉರಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆದಾಗ ನಾವು ಪಾಕಿಸ್ತಾನದೊಳಗೆ ನುಗ್ಗಿ ಹೊಡಲಿಕ್ಕೆ ಸಾಧ್ಯ ಆಯ್ತು. ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಮತ್ತು ಇವತ್ತಿಗೂ ನಮ್ಗೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಗಳನ್ನ ಪಾಕಿಸ್ತಾನದ ಒಳಗೆ ನುಗ್ಗಿ ನಾವು ಅನ್ನೋನ್ ಗನ್ಮ್ಯಾನ್ಗಳ ಮೂಲಕ ಹಂಟ್ ಮಾಡ್ತಾ ಇದ್ದೀವಲ್ಲ, ಇದು ಹೊಸ ಭಾರತ ಅಂತ. ಆದ್ರೆ ಇದುವರೆಗೂ ಈ ತರದ ಎಕ್ಸ್ಟ್ರೈಟ್ ಮಾಡೋದಕ್ಕೆ ಒಂದು ಪ್ರಯತ್ನ, ಅದು ಇಷ್ಟು ಹಿಂದೆ ಬಿದ್ದು ಎಳ್ಕೊಂಡು ಬರಬೇಕು ಅಂತ ಹಠಕ್ ಬಿದ್ದು ಮಾಡಿರುವಂತ ಪ್ರಯತ್ನದಲ್ಲಿ ನಾವು ಜಯಶಾಲಿ ಆಗಿರೋದು ನಿಜಕ್ಕೂ ಅಫ್ಕೋರ್ಸ್ ಸಂತೋಷದ ಸಂಗತಿ. ಇನ್ನು ನೀವು ಹೇಳಿದ್ದು ಎರಡನೇ ಪಾರ್ಟಿನ ಪ್ರಶ್ನೆ ಆದ್ರೆ, 2008 ನಲ್ಲಿ ಅದೇನ್ ನಡೆದಿತ್ತು ಆವತ್ತಿನ ದಿನಗಳಲ್ಲಿ, ನಾವೇನ್ 26/11 ಅಂತ ಕರಿತೀವಿ, ಇವತ್ತಿಗೂ ಕೂಡ ಅತ್ಯಂತ ಭಯಾನಕವಾಗಿರುವಂತ ಸಂಗತಿ. ನಾನು ಒಂದು ಪುಸ್ತಕ ಇಟ್ಕೊಂಡಿದ್ದೀನಿ, RVS ಮಣಿ ಅವರದ್ದು ಹಿಂದೂ ಟೆರರ್ ಅಂತ ಪುಸ್ತಕ. ಈ ಪುಸ್ತಕದಲ್ಲಿ RVS ಮಣಿ ತುಂಬಾ ಗಂಭೀರವಾದ ಕೆಲವು ಸಂಗತಿಗಳನ್ನು ಉಲ್ಲೇಖಿಸ್ತಾರೆ. ಅದರ ಬಗ್ಗೆ ನಾನು ಹೇಳೋಕ್ಕಿಂತ ಮುಂಚೆ ಅವತ್ತಿನ ದಿನ ನಡೆದಿದ್ದು ಹೇಗಿತ್ತು ಅಂತಂದ್ರೆ, ಅಜ್ಮಲ್ ಕಸಬ್ ಮತ್ತು ಅವನ ಜೊತೆ ಇರುವಂತ 8-10 ಜನ ಅವರು ಸಣ್ಣ ಬೋಟ್ ನಲ್ಲಿ ಅವರು ಮೀನುಗಾರರ ಮೂಲಕ ಹಾದು ಬಂದ್ರು ಅಂತ ನಮಗೆ ಹೇಳಿರುವಂತ ಸಂಗತಿ. ಆದ್ರೆ ಮೀನುಗಾರರು ಹೇಗಿರ್ತಾರೆ ಅಂತಂದ್ರೆ, ತಮ್ಮ ಕಮ್ಯುನಿಟಿಯ ಒಳಗೆ ಒಬ್ಬ ಎಕ್ಸ್ಟ್ರಾ ಬಂದ್ರು, ಒಬ್ಬ ಬೇರೆಯವನು ಬಂದ್ರು ಕೂಡ ಅವರನ್ನ ಗುರುತಿಸುವಂತ ಒಂದು ವ್ಯವಸ್ಥೆ ಇರುತ್ತೆ ಅವರದೊಳಗೆ. ಆದ್ರೆ ಈ ತರ 10 ಜನ ಯಾರೋ ದೊಡ್ಡ ದೊಡ್ಡ ಬ್ಯಾಗ್ಗಳನ್ನು ಹಾಕೊಂಡಿದ್ದಾರೆ, ನೋಡ್ಲಿಕ್ಕೆ ಟೆರರಿಸ್ಟ್ ಗಳ ತರ ಕಾಣೋರು ಬಂದಿದ್ದಾರೆ, ಕೈಯಲ್ಲಿ ಗನ್ ಹಿಡ್ಕೊಂಡು ಬಂದಿದ್ದಾರೆ ಅಂತಂದಾಗ ಅವ್ರನ್ನ ಗುರುತಿಸಲಿಲ್ಲ ಅನ್ನೋದು ಆಶ್ಚರ್ಯದ ಸಂಗತಿ. ಆದ್ರೆ ಎರಡನೇದು, ಇವರನ್ನೆಲ್ಲ ವ್ಯವಸ್ಥಿತವಾಗಿ ಇಂತಿಂತ ಜಾಗಕ್ಕೆ ಕರ್ಕೊಂಡು ಹೋಗುವಂತ ರೆಕ್ಕಿ ನಡೆದಿತ್ತಲ್ಲ, ವ್ಯವಸ್ಥಿತವಾಗಿರುವಂತ ಪ್ಲಾನ್ ನಡೆದು ಒಬ್ಬನ ಇಂಡಿಯಾ ಗೇಟ್ಗೆ, ಒಬ್ಬನ ತಾಜಿನ ಕಡೆಗೆ, ಇನ್ನು ಕೆಲವರನ್ನ ಛತ್ರಪತಿ ಶಿವಾಜಿ ಟರ್ಮಿನಸ್ಗೆ ಅಲ್ಲಿ ಕರ್ಕೊಂಡು ಹೋಗಿ ಅಂದಾಜು ಫೈರಿಂಗ್ಗೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಲಾಯಿತು. ಆ ತರ ಫೈರಿಂಗ್ ಹೆಂಗಿತ್ತು ಅಂತಂದ್ರೆ, ಎದುರಿಗೆ ಬಂದ ಯಾರನ್ನೂ ಕೂಡ ಹಿಂದೂ ಮುಸ್ಲಿಂ ಯಾವುದನ್ನೂ ನೋಡದೆ ಪ್ರತಿಯೊಬ್ಬರನ್ನು ಕೊಲ್ಲಬೇಕು ಎನ್ನುವಂತ ಏಕೈಕ ಟಾರ್ಗೆಟ್ ನೊಂದಿಗೆ ಬಂದಿದ್ರಲ್ಲ, ಅದರ ಮೂಲಕ 160ಕ್ಕೂ ಹೆಚ್ಚು ಜನರನ್ನ ಬಲಿಯಾಗಿಸಿಕೊಂಡಿದ್ರು. ಭಾವನಾ, ಒಂದು ಸಂಗತಿ ನಾನು ಇಲ್ಲಿ ನೆನಪಿಸ್ಕೊಡ್ಬೇಕೇನು ಅಂತಂದ್ರೆ, ಅವತ್ತಿನ ದಿನ ನೀವು ನೋಡಿದ್ ನೆನಪಿರಬೇಕು, ಅಜ್ಮಲ್ ಕಸಬ್ ಎಲ್ಲ ಕಡೆ ತಿರುಗಾಡ್ತಾ ಇದ್ದಂತ ವಿಡಿಯೋಗಳು ಸಿಕ್ಕಿದ್ದು. ಪ್ರಾಬಬಲಿ ಫಸ್ಟ್ ಫುಟೇಜ್ ಸಿಕ್ಕಿದ್ದೆ ಅಜ್ಮಲ್ ಕಸಬ್ದು. ಅಜ್ಮಲ್ ಕಸಬ್ನ ಕೈಯಲ್ಲಿ ಕೆಂಪು ದಾರ ಇತ್ತು, ಯಾವ ತರದ ಹಿಂದೂಗಳು ದಾರ ಸುತ್ತಕೊಳ್ತಾರೋ ಆ ದಾರ ಇತ್ತು. ಆ ದಾರವನ್ನ ರೌಂಡ್ ಮಾರ್ಕ್ ಹಾಕಿ ಎಲ್ಲ ಚಾನೆಲ್ಗಳು ತೋರಿಸ್ತಾ ಇದ್ದು, ಇವನು RSS ನವನು ಇರ್ಬೋದಾ, ಇವನು ಹಿಂದೂ ಇರ್ಬೋದಾ, ಇದು ಹಿಂದೂ ಟೆರರಿಸಮ್ ಅನ್ನುವಂತ ಮಾತುಗಳೆಲ್ಲ ನಮ್ಗೆ ಕೇಳಿ ಬರಲಿಕ್ಕೆ ಶುರುವಾಗಿತ್ತು. ಅವತ್ತೇನಾದ್ರೂ ತುಕಾರಾಮ್ ಓಂಬ್ಳೆ ಇಲ್ಲದೆ ಹೋಗಿದ್ರೆ ಇದು ಹಿಂದೂ ಟೆರರಿಸಮ್ ಅಂತ ಪ್ರೂವ್ ಆಗಿರ್ತಿತ್ತು. ಇವತ್ತು ನಾನು ನಿಮ್ಮ ಎದುರುಗಡೆ ಇಷ್ಟು ಧೈರ್ಯವಾಗಿ ಕೂತು ಮಾತಾಡ್ಲಿಕ್ಕೆ ಸಾಧ್ಯವಾಗಿದೆ, ತಲೆ ತಗ್ಗಿಸ್ಕೊಂಡು ಕೂತ್ಕೋಬೇಕಾಗ್ತಿತ್ತು. ಎಲ್ಲಿವರೆಗೂ ಇದು ಪ್ರೂವನ್ ಅಂತಂದ್ರೆ, ಅದಾದ ಸ್ವಲ್ಪ ದಿನಗಳಲ್ಲೇ RSS ಕಿ ಸಾಜಿಶ್ 26/11 RSS ಕಿ ಸಾಜಿಶ್ ಅಂತ ಒಂದು ಪುಸ್ತಕ ರಿಲೀಸ್ ಆಗುತ್ತೆ. ಆ ಪುಸ್ತಕ ರಿಲೀಸ್ ಮಾಡ್ಲಿಕ್ಕೆ ದಿಗ್ವಿಜಯ್ ಸಿಂಗ್ ಬರ್ತಾರೆ. ದಿಗ್ವಿಜಯ್ ಸಿಂಗ್ ಬಂದವರು ಎಲ್ಲಿವರೆಗೂ ಹೇಳ್ತಾರೆ ಅಂತಂದ್ರೆ, ಈ ತರದ ಅನೇಕ ಕೃತ್ಯಗಳ ಹಿಂದೆ RSS ನ ಕೈವಾಡ ಇದೆ ಅಂತ. ಅಂದ್ರೆ ಇದನ್ನು ಹಿಂದೂ ಟೆರರಿಸಂ ಅಂತ ಕರಿಬೇಕು ಅಂತ ಅವ್ರು ನಿಶ್ಚಯ ಮಾಡಿದ್ರು. ಬಟ್ ಫಾರ್ ತುಕಾರಾಮ್ ಓಂಬ್ಳೆ ಇವತ್ತು ನಾವು ಎದೆ ಎತ್ಕೊಂಡು ತಲೆ ಎತ್ಕೊಂಡು ತಿರುಗಾಡುವಂತೆ ಆಗ್ಲಿಕ್ಕೆ ಸಾಧ್ಯವಾಗಿದೆ ತುಕಾರಾಮ್ ಓಂಬ್ಳೆ ಅವರ ಕಾರಣಕ್ಕೆ. ಇದು ನಂಬರ್ 1. ಆದ್ರೆ ಆನಂತರದ ದಿನಗಳಲ್ಲಿ 2009 ನಲ್ಲಿ ಈ ಡೇವಿಡ್ ಹೆಡ್ಲಿ ಮತ್ತು ತಹವೂರ್ ರಾಣಾ ಸಿಕ್ಕಾಕೊಂಡ್ರಲ್ಲ ಅಮೆರಿಕಾದಲ್ಲಿ, ಅವ್ರ ವಿಚಾರಣೆ ನಡೆದಾಗ ಅನೇಕ ಸಂಗತಿಗಳು ಹೊರಗೆ ಬಂದವು. ಡೇವಿಡ್ ಹೆಡ್ಲಿ ತುಂಬಾ ಸಂಗತಿಗಳನ್ನು ಹೇಳಿದ. ಆದ್ರೆ ಅವತ್ತಿನ ಸರ್ಕಾರ, ಅವತ್ತಿನ ಅಧಿಕಾರಿ ವರ್ಗ ಏನ್ ಮಾಡ್ತು ಅಂತಂದ್ರೆ, ಡೇವಿಡ್ ಹೆಡ್ಲಿ ಹೇಳಿರುವಂತ ಹೇಳಿಕೆಯನ್ನೇ ಮುಚ್ಚಿಡುವಂತ ಪ್ರಯತ್ನ ಮಾಡಿಬಿಡ್ತು. ಆದ್ರೆ ಆತ ಅನೇಕ ಸಂಗತಿಗಳನ್ನ ಬಾಯ್ಬಿಟ್ಟಿದ್ದ. ಇಲ್ಲಿ ಭಾರತದಲ್ಲಿ ಅವನ ಜೊತೆ ಇದ್ದಂತ ಕನೆಕ್ಷನ್ಗಳು ಯಾರು, ಯಾರ್ಯಾರ ಜೊತೆ ಅವನು ಒಡನಾಡಿದ್ದ, ಯಾರ್ಯಾರ ಜೊತೆ ರೆಕ್ಕಿ ಮಾಡ್ಲಿಕ್ಕೆ ತಿರುಗಾಡಿದ್ದ, ಎಲ್ಲ ಸಂಗತಿಯನ್ನ ಹೇಳಿದ್ದ. ಆದ್ರೆ ಮುಚ್ಚಿಡುವಂತ ಪ್ರಯತ್ನ ಏನಿತ್ತು, ಅದೇ ಸಂದರ್ಭದಲ್ಲಿ ಅವತ್ತು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಂತ ನರೇಂದ್ರ ಮೋದಿ, ಪ್ರಾಬಬ್ಲಿ ಅದು 2008-9 ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ದು ಅನ್ಸುತ್ತೆ. ಅವ್ರು ಹೇಳಿದ್ರು, ಈ ಒಟ್ಟಾರೆ ಏನು ಕೃತ್ಯ ನಡೆದಿದೆ ಅದರ ಹಿಂದೆ ಇರುವಂತದ್ದು
ಇದೇ ದೇಶದ ಕೆಲವರು ಅವರು ಸಪೋರ್ಟ್ ಮಾಡಿದ್ದರಿಂದಾಗಿ ಇಂಥ ಕೃತ್ಯ ನಡೆದಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ರು. ನನ್ಗನ್ಸುತ್ತೆ ಇವತ್ತು ನರೇಂದ್ರ ಮೋದಿ ಅವರಿಗೆ ಇದೊಂದು ಅವಕಾಶ, ತಾನು ಅವತ್ತು ಏನ್ ಆರೋಪವನ್ನು ಮಾಡಿದ್ನೋ ಅದನ್ನ ಸಾಬೀತು ಮಾಡಿ ಜನರ ಮುಂದೆ ಇಟ್ಟು ಇಂತಿಂತವರು ಕಲ್ಪ್ರಿಟ್ಗಳಿದ್ದಾರೆ, ಇವ್ರ ಬಗ್ಗೆ ನೀವು ಸ್ವಲ್ಪ ಎಚ್ಚರದಿಂದಿರಿ ಅಂತ ಸಮಾಜಕ್ಕೆ ಹೇಳಲಿಕ್ಕೆ ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಭಾವನಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.